ಶಾಂತಿ ಒಪ್ಪಂದಕ್ಕೆ ಅಂತಿಮ ಹಂತದ ಸಿದ್ಧತೆ ನಡೀತಾ ಇದೆ. ಒಪ್ಪಂದಕ್ಕೆ ಸಹಿಯನ್ನ ಹಾಕಲಿದ್ದಾರೆ ಅಮೆರಿಕ ಮತ್ತೆ ಇರಾನ್. ಇದಾಗ್ಲೇ ಇರಾನ್ಗೆ ಕತಾರ್ನ ನಿಯೋಗ ಆಗಮಿಸಿದೆ. ಇರಾನ್ನ ನಾಯಕರ ಜೊತೆಗೆ ಕತಾರ್ ಮಾತುಕತೆಯನ್ನ ಕೂಡ ನಡೆಸೋರಿದ್ದಾರೆ. ಈಗಾಗಲೇ ಟೆಹರಾನ್ನಲ್ಲಿದೆ ಪಾಕಿಸ್ತಾನದ ನಿಯೋಗ. ಅಲ್ಲಿಗೆ ಅಂತಿಮ ಹಂತದ ಸಿದ್ಧತೆಗಳಾಗ್ತಾ ಇದೆ ಶಾಂತಿ ಒಪ್ಪಂದಕ್ಕೆ. ಎಲ್ಲವೂ ಕೂಡ ಸರಿಯಾಗಿ ನಡೆದ್ರೆ ಇದೀಗ ಒಪ್ಪಂದಕ್ಕೆ ಸಹಿಯನ್ನ ಕೂಡ ಅಮೆರಿಕ ಮತ್ತೆ ಇರಾನ್ ಮಾಡೋರಿದ್ದಾರೆ. ಈ ಹಿಂದೆ ಏನು 2-3 ದಿನಗಳ ಹಿಂದೆ ಸುದ್ದಿ ಹರಿದಾಡಿತ್ತು, ಎಲ್ಲವೂ ಒಪ್ಪಂದ ಆಗಿಬಿಟ್ಟಿದೆ ಅನ್ನೋದಾಗಿ, ಅದನ್ನ ಸುಳ್ಳು ಅನ್ನೋದಾಗಿ ಇರಾನ್ ಸ್ಪಷ್ಟವಾಗಿ ಹೇಳಿದೆ. ಇದೀಗ ಸಿದ್ಧತೆಗಳಾಗ್ತಾ ಇರೋದು ನಿಜ ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ಹಡಗಿನ ಇಂಜಿನ್ ನಲ್ಲಿ ದೋಷ ಹಿನ್ನೆಲೆ ಆತಂಕ ಇದೆ. ಹಡಗು ಮುಳುಗುವ ಆತಂಕದಲ್ಲಿ ಭಾರತೀಯರಿದ್ದಾರೆ. ಏನೇನು ಸಮಸ್ಯೆಗಳಾಗ್ತಾ ಇದೆ ಅಂತ ಭಾರತೀಯ ನಾವಿಕರನ್ನ ರಕ್ಷಿಸಿದೆ ಅಮೆರಿಕದ ಸೇನಾಪಡೆ, ನೌಕಾಪಡೆ. ಒಮನ್ ಸಮುದ್ರದಲ್ಲಿ 14 ಭಾರತೀಯರನ್ನ ರಕ್ಷಣೆ ಮಾಡಲಾಗಿದೆ. ಹಡಗಿನ ಎಂಜಿನ್ ನಲ್ಲಿ ದೋಷ ಕಂಡು ಬಂದಿತ್ತು. ಹಾಗೆ ಆ ಹಡಗು ಮುಳುಗುವಂತ ಆತಂಕದಲ್ಲಿ ಭಾರತೀಯರಿದ್ರು. ಇದೀಗ ನಾವಿಕರು ಅವರನ್ನ ರಕ್ಷಣೆ ಮಾಡಿದ್ದಾರೆ. ಅಮೆರಿಕದ ನಾವಿಕರು ರಕ್ಷಣೆ ಮಾಡಿದ್ದಾರೆ ಅನ್ನೋದಾಗಿ ಗೊತ್ತಾಗ್ತಾ ಇದೆ. ಒಮನ್ ಸಮುದ್ರದಲ್ಲಿ 14 ಭಾರತೀಯರನ್ನ ಇದೀಗ ರಕ್ಷಣೆ ಮಾಡಲಾಗಿದೆ. ಆ 3 ದಿನಗಳಲ್ಲಿ ಆಗಿರುವಂತಹ ಅಟ್ಯಾಕ್ ನಲ್ಲಿ 3 ಜನರ ಪ್ರಾಣ ಕೂಡ ಹೋಗಿತ್ತು. ಅದು ಸೇರಿದಂತೆ ಕೆಲವರನ್ನ ರಕ್ಷಣೆ ಮಾಡಲಾಗಿತ್ತು. ಇದೀಗ ಒಂದು ಹಡಗು ಮುಳುಗುವ ಹಂತದಲ್ಲಿತ್ತು. ಅವರನ್ನ ಅಮೆರಿಕ ನೌಕಾ ಸೇನೆ ರಕ್ಷಣೆ ಮಾಡಿದೆ ಅಂತ ಗೊತ್ತಾಗ್ತಿದೆ.